ಮನೆಯಲ್ಲಿ ದರಿದ್ರ ಬರಲು ನಾವು ತಿಳಿದು ತಿಳಿಯದೆ ಮಾಡುವ ಈ 25 ತಪ್ಪುಗಳೇ ಕಾರಣ. ನಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಇರಬೇಕೆಂದು ಪ್ರತಿಯೊಬ್ಬರೂ ಬಯಸುತ್ತಾರೆ. ಆದರೆ ಕೆಲವೊಮ್ಮೆ ನಾವು ತಿಳಿಯದೆ ಮಾಡುವ ಕೆಲವು ಅಭ್ಯಾಸಗಳು ನಮ್ಮ ಮನೆಯ ಶಿಸ್ತು, ಸ್ವಚ್ಛತೆ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ. ದರಿದ್ರ ಎಂಬ ಪದವನ್ನು ಇಲ್ಲಿ ಅಕ್ಷರಶಃ ಅಲ್ಲ, ಜೀವನದಲ್ಲಿ ಎದುರಾಗುವ ಅಸ್ತವ್ಯಸ್ತತೆ, ಅನಗತ್ಯ ಖರ್ಚು ಮತ್ತು ನಿರ್ಲಕ್ಷ್ಯದ ಸಂಕೇತವಾಗಿ ಅರ್ಥ ಮಾಡಿಕೊಳ್ಳಿ. ಹಾಗಾದರೆ ಇಂತಹ 25 ಸಾಮಾನ್ಯ ತಪ್ಪುಗಳನ್ನು ತಿಳಿದುಕೊಳ್ಳೋಣ. ಮನೆಯನ್ನು ಅಸ್ವಚ್ಛವಾಗಿ ಇಡುವುದು, ಅಗತ್ಯವಿಲ್ಲದ ಹಳೆಯ ವಸ್ತುಗಳನ್ನು ವರ್ಷಗಳ ಕಾಲ ಸಂಗ್ರಹಿಸುವುದು, ಊಟವನ್ನು ವ್ಯರ್ಥ ಮಾಡುವುದು, ನೀರು ಮತ್ತು ವಿದ್ಯುತ್ ಅನ್ನು ಅನಗತ್ಯವಾಗಿ ವ್ಯಯಿಸುವುದು, ಮನೆಯ ಪ್ರವೇಶ ದ್ವಾರವನ್ನು ಕಸದಿಂದ ತುಂಬಿಡುವುದು, ಹಣವನ್ನು ಯೋಜನೆ ಇಲ್ಲದೆ ಖರ್ಚು ಮಾಡುವುದು, ಸಾಲ ತೆಗೆದುಕೊಂಡು ಅನಗತ್ಯ ಖರೀದಿಗಳನ್ನು ಮಾಡುವುದು, ಹಿರಿಯರನ್ನು ಗೌರವಿಸದೆ ಮಾತನಾಡುವುದು, ಪ್ರತಿದಿನ ಜಗಳ ಮತ್ತು ಕೋಪದ ವಾತಾವರಣ ಸೃಷ್ಟಿಸುವುದು, ಸಮಯವನ್ನು ವ್ಯರ್ಥ ಮಾಡುವುದು, ದುಡಿಮೆಯನ್ನು ತಿರಸ್ಕರಿಸಿ ಸುಲಭದ ದಾರಿಯನ್ನು ಹುಡುಕುವುದು, ಮನೆಯ ವಸ್ತುಗಳನ್ನು ನಿರ್ಲಕ್ಷ್ಯದಿಂದ ಹಾಳು ಮಾಡುವುದು, ಆರೋಗ್ಯದ ಕಡೆ ಗಮನ ಕೊಡದೇ ಇರುವುದು, ಉಳಿತಾಯದ ಅಭ್ಯಾಸವನ್ನು ಬೆಳೆಸಿಕೊಳ್ಳದಿರುವುದು, ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವುದು, ಸುಳ್ಳು ಮತ್ತು ಮೋಸದ ಮಾರ್ಗವನ್ನು ಅನುಸರಿಸುವುದು, ಮಕ್ಕಳಿಗೆ ಉತ್ತಮ ಮೌಲ್ಯಗಳನ್ನು ಕಲಿಸದಿರುವುದು, ಪ್ರತಿಯೊಂದು ವಿಷಯಕ್ಕೂ ದೂರು ಹೇಳುವ ಅಭ್ಯಾಸ, ಕೃತಜ್ಞತೆಯ ಭಾವವಿಲ್ಲದೆ ಬದುಕುವುದು, ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡದಿರುವುದು, ಕೆಲಸವನ್ನು ಮುಂದೂಡುವ ಅಭ್ಯಾಸ, ಕುಟುಂಬದವರೊಂದಿಗೆ ಸಮಯ ಕಳೆಯದೇ ಇರುವುದು, ಹೊಸ ಕೌಶಲ್ಯಗಳನ್ನು ಕಲಿಯಲು ಆಸಕ್ತಿ ತೋರದಿರುವುದು, ದುಡಿದು ಸಂಪಾದಿಸಿದ ಹಣದ ಮೌಲ್ಯವನ್ನು ಅರಿಯದಿರುವುದು, ಸಕಾರಾತ್ಮಕ ಚಿಂತನೆಯ ಬದಲು ಸದಾ ನಕಾರಾತ್ಮಕವಾಗಿ ಯೋಚಿಸುವುದು. ಸ್ನೇಹಿತರೆ, ಈ ಅಭ್ಯಾಸಗಳಲ್ಲಿ ಹಲವು ಸಾಮಾನ್ಯವಾಗಿ ಕಾಣಬಹುದು. ಆದರೆ ಇವು ನಿಧಾನವಾಗಿ ನಮ್ಮ ಜೀವನದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಮನೆಯನ್ನು ಸ್ವಚ್ಛವಾಗಿಡಿ, ಶಿಸ್ತಿನಿಂದ ಬದುಕಿ, ದುಡಿಮೆಗೆ ಮಹತ್ವ ನೀಡಿ, ಹಣವನ್ನು ವಿವೇಕದಿಂದ ಬಳಸಿರಿ ಮತ್ತು ಕುಟುಂಬದಲ್ಲಿ ಪ್ರೀತಿ ಹಾಗೂ ಪರಸ್ಪರ ಗೌರವವನ್ನು ಬೆಳೆಸಿಕೊಳ್ಳಿ. ನಿಜವಾದ ಸಂಪತ್ತು ಕೇವಲ ಹಣವಲ್ಲ, ಉತ್ತಮ ಆರೋಗ್ಯ, ಒಳ್ಳೆಯ ಸಂಬಂಧಗಳು, ಮನಃಶಾಂತಿ, ಪ್ರಾಮಾಣಿಕತೆ ಮತ್ತು ಉತ್ತಮ ಅಭ್ಯಾಸಗಳೇ ಜೀವನದ ದೊಡ್ಡ ಸಂಪತ್ತು. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಪ್ರೇರಣಾದಾಯಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ಇಂಪ್ರೆಸಿವ್ ಥಾಟ್ಸ್ ಅಂಡ್ ಸ್ಟೋರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.